ಪರಮ ಪೂಜ್ಯ ಶ್ರೀ 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 ಆದರ್ಶ ಜೀವಿ ಮಠದ ಪೀಠಾಧಿಪತಿಯಾದ ನಿರ್ಮಲಾನಂದ ಶ್ರೀಗಳೇ, ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಕೆ ಎಚ್ ಮುನಿಯಪ್ಪನವರೇ, ಈ ಪಾಲಿಕಾರದ ಅಧ್ಯಕ್ಷರಾದ ಕಂದಾಯ ಸಚಿವರಂತ ಮಿತ್ರ ಕೃಷ್ಣ ಬರೇಗೌಡ್ರೆ, ವಿಶೇಷವಾಗಿ ಈ ನಮ್ಮ ಕೆಂಪೇಗೌಡ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿಯ ಸಿಇಒ ಅವರೇ, ಕಮಿಷನರ್ ಬ್ಯಾಂಗ್ಳೂರ್ ಕಮಿಷನರ್ ಮಹೇಶ್ವರ ಅವರೇ, BMRDಯ ಮುಖ್ಯಸ್ಥರಾದ ಚೋಳಂದ್ ಅವರೇ, ಸೊ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಏರ್ಪೋರ್ಟ್ ಅಥಾರಿಟಿಯ ಅಧ್ಯಕ್ಷರೇ, ಎಲ್ಲ ಸೇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಬಂಧು ಮಿತ್ರರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಒಂದು ಐತಿಹಾಸಿಕವಾದಂತ ದಿನ. ಕೆಂಪೇಗೌಡರ ಜಯಂತಿಯನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಲಿಲ್ಲ ಅಂದಿದ್ದು ನಾವ್ಯಾರು ಇಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಮಾತಾಡಕ್ ಆಗ್ತಿರ್ಲಿಲ್ಲ. ಎಷ್ಟು ದೇಶಗಳ ಜನ, ರಾಜ್ಯಗಳ ಜನ, ಹಳ್ಳಿಗಳ ಜನ, ರಾಜ್ಯದ ಉದ್ದಕ್ಕೂ ಕೂಡ ಈ ಬೆಂಗಳೂರಿಗೆ ಕಟ್ಟಿ ಈ ಒಂದು ಪವಿತ್ರವಾದಂತ ಪರಿಸರ, ಇಲ್ಲಿರುವಂತ ಏನು ಒಂದು ನಮ್ಮ ವಾತಾವರಣ, ಇದನ್ನೆಲ್ಲ ಮಲ್ಗೊಂಡು ಕೆಂಪೇಗೌಡರು ಇಲ್ಲಿ ಆಗ್ಬೇಕು ಅಂತೇಳಿ ಊರನ್ನ ಕಟ್ಟಿ ನಾವೆಲ್ಲ ಇಲ್ಲಿ ಉಸಿರಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಹಿಂದೆ ಸರ್ಕಾರ ಇಲ್ಲಿ ಒಂದು ಕೆಂಪೇಗೌಡರ ಪುತ್ಥಳಿಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಕೂಡ ಭೂಮಿ ಪೂಜೆಗೆ ಬಂದಿದ್ದೆ. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಪ್ರಾರಂಭ ಮಾಡಿ ಇದಕ್ಕೆ ಪ್ಲಾನಿಂಗ್ ಅಥಾರಿಟಿಗೆ ನಾನೇ ಕೂಡ ಈ ನಕ್ಷೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅವತ್ತು ತೀರ್ಮಾನವನ್ನು ಮಾಡಿ ನನ್ನ ಲಾಸ್ಟ್ ಸಿಗ್ನೇಚರ್ ಇತ್ತು. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಕೊನೆಯ ಸಿಗ್ನೇಚರ್ ಇತ್ತು. ಲಾಸ್ಟ್ ಸಿಗ್ನೇಚರ್ ಆಫ್ ಬೀಯಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಇದಕ್ಕೊಂದು ಹೊಸ ರೂಪ ಬಂದಿದೆ. ಫಸ್ಟ್ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಂಪೇಗೌಡ ದಿನಾಚರಣೆ ವಿಶ್ ಯು ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಸೊ ಎಲ್ಲರೂ ಕೂಡ ಇವತ್ತು ನಾವು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಪ್ರಾಧಿಕಾರಕ್ಕೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಯಾವಾಗಲೂ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಇರ್ತಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದು ಜವಾಬ್ದಾರಿ ವಹಿಸ್ತಾರೆ. ಸೊ ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ಡಿಪೆಂಡ್ ಪರ್ಸನ್, ಬಟ್ ನಾವೆಲ್ಲ ಜವಾಬ್ದಾರಿ ಇದೆ. ವಿ ಆಲ್ ಹ್ಯಾವ್ ಮೇಜರ್ ರೆಸ್ಪಾನ್ಸಿಬಿಲಿಟಿ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಅಪೀಲ್ ಟು ದಿ Bangalore Airport Authority in future, you and the planning authority, both of you should join this and take over this program. I was told by my colleague Mr. Krishna Pareva, within 3-4 months this entire other things will be over. But though it is a government statue, the entire protecting this monument, uplifting the place, and every year you have to continue with your gracious celebration which is going on. Both of you should join. We all will be a spectator. This will be go a long way. Airport Authority ಅವರು ಮತ್ತು ಪ್ಲಾನಿಂಗ್ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಂಸ್ಥೆಯವರು ಇಬ್ರು ಸೇರಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ನಾವೆಲ್ಲ ಬಂದು ಮುಂದಿನ ದಿನಗಳಲ್ಲಿ ನಾವಾಗಲಿ ಸ್ವಾಮಿಗಳಾಗಿ ನಾವೆಲ್ಲ ಬಂದು ಅತಿಥಿಗಳಾಗಿ ಬಂದು ಪಾಲ್ಗೊಂಡು ಕೆಂಪೇಗೌಡರಿಗೆ ಬೆಳಗ್ಗೆ ಇಲ್ಲಿಂದ ನಮನ ಮಾಡಿ ಆಮೇಲೆ ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಡೆಸುವಂತ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈಗ 12 ಗಂಟೆಗೆ ನಮ್ಮ 5 ಎಕರೆ ಜಮೀನನ್ನ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜಮೀನನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಭವ್ಯವಾದಂತಹ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಕ್ಷೆಗಳು ಕೂಡ ತಯಾರಾಗ್ತಾ ಇದೆ. ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಕೂಡ 12 ಗಂಟೆ 15 ನಿಮಿಷಕ್ಕೆ ಇಟ್ಕೊಂಡಿದ್ದೇವೆ. ಈಗ ತಕ್ಷಣ ಇದರಿಂದ ಹೋಗಿ ನಾವು ವಿಧಾನಸೌಧ ಎದುರುಗಡೆ ಕೆಂಪೇಗೌಡ ಇದಕ್ಕೆ ಪ್ರತಿಭೆಗೆ ಪೂಜೆ ಮಾಡಬೇಕು, ಮಾಲಾರ್ಪಣೆ ಮಾಡಬೇಕು, ಕಾರ್ಪೊರೇಷನ್ ಮಾಲಾರ್ಪಣೆ ಮಾಡಬೇಕು. ಅದಾದ್ಮೇಲೆ ನಾವು ಅಲ್ಲಿಗೆ ಹೋಗ್ತೇವೆ. ನಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಸಾಯಂಕಾಲ ಟುಡೇ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಅಗೇನ್
3 awards has been finalized by my revenue department and the Pradhikara. Today I would like to congratulate the Bangalore International Airport Authority as an institution. They have got the award, Campaign Award this year. It is a great event. So I wish them all the best. Congratulations to them. ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿ ಕೂಡ all the employees, officers of this authority and the airport limited. I would like to congratulate them. Thank you. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಭೇಟಿ ಮಾಡೋಣ ಮಧ್ಯಾಹ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.